ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕನ್ನಡಿಗ. ಸೊ ಈ ಚಾನಲಲ್ಲಿ ಆಗಲೇ ನಾನು ಲೆವೆಲ್ 1 ಸಾಲ್ವ್ ಮಾಡಿ ತೋರಿಸಿದ್ದೀನಿ. ಅಂದ್ರೆ ಏನಿದು ಸೀಟಿಂಗ್ ಅರೇಂಜ್ಮೆಂಟ್, ಸರ್ಕ್ಯುಲರ್ ಸೀಟಿಂಗ್ ಅರೇಂಜ್ಮೆಂಟ್. ಸೊ ಇವತ್ತು ನಾನು ಲೆವೆಲ್ 2 ಸಾಲ್ವ್ ಮಾಡ್ತಾ ಇದ್ದೀನಿ. ಅಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ಲೆವೆಲ್ 1 ಅಂತ ಅಂದ್ರೆ ಈಗ ಕ್ಲರ್ಕ್ ಲೆವೆಲ್, RRB ಕ್ಲರ್ಕ್, VPS ಕ್ಲರ್ಕ್, SBI ಕ್ಲರ್ಕ್, ಆ ಕ್ಲರ್ಕ್ ಲೆವೆಲ್ ಅಲ್ಲಿ ಕೇಳುವಂತ ಕ್ವಶನ್ ಅದು. ಸೊ ಇವತ್ತು ಸಾಲ್ವ್ ಮಾಡಕ್ ಹೋಗ್ತಿರೋದು ಮೈನ್ಸ್ ಲೆವೆಲ್ 2 ಅಂದ್ರೆ ಮೈನ್ಸ್ ಅಲ್ಲ, PO ಪ್ರಿಲಿಮ್ಸ್ ಲೆವೆಲ್ ಕ್ವಶನ್. PO ಪ್ರಿಲಿಮ್ಸ್ ಅಲ್ಲಿ ಈ ತರ ಕೇಳ್ತಾರೆ. ಇದು ಲೆವೆಲ್ 2. ನೆಕ್ಸ್ಟ್ ಲೆವೆಲ್ 3 ಬರುತ್ತೆ. ಸೊ ಅದು ಬಂದ್ಬಿಟ್ಟು ಮೈನ್ಸ್ ಯಾವ್ದ್ರಲ್ಲಾರು ಕೇಳ್ಬೋದು. ಅಂದ್ರೆ PO ಕ್ಲರ್ಕ್ ಅಲ್ಲಾದ್ರು. SBI ಕ್ಲರ್ಕ್ ಮೈನ್ಸ್ ಆಲ್ಮೋಸ್ಟ್ ಬೇರೆ RRB PO ಮೈನ್ಸ್ ಲೆವೆಲ್ ಅಲ್ಲೇ ಇರುತ್ತೆ. ಸೊ ಈಗ ಸಾಲ್ವ್ ಮಾಡೋಣ. ಅಂದ್ರೆ ಹೆಂಗ್ ಗೊತ್ತಾಗುತ್ತಪ್ಪ ಇದು POದ ಅಥವಾ ಕ್ಲರ್ಕ್ ಅಂದ್ರೆ, ಕ್ಲರ್ಕ್ ಆದ್ರೆ ಇನ್ವರ್ಡ್ ಔಟ್ವರ್ಡ್ ಅಂತ ಕೊಟ್ಬಿಟ್ಟಿರ್ತಾರೆ ಅವ್ರೆ. ಒನ್ ವೇರಿಯೇಬಲ್ ಇರುತ್ತೆ. POದಲ್ಲಿ ಇಲ್ಲ 4 ಇನ್ ಅಂತ ಕೊಟ್ಟಿರ್ತಾರೆ, 4 ಔಟ್ ಅಂತ ಕೊಟ್ಟಿರ್ತಾರೆ, ಅಥವಾ ಇನ್ಔಟೇ ಕೊಟ್ಟಿರಲ್ಲ, ಇನ್ಔಟ್ ಕೊಟ್ಟಿರಲ್ಲ. ಆರ್ 2 ವೇರಿಯೇಬಲ್ ಇರುತ್ತೆ. 2 ವೇರಿಯೇಬಲ್ ಅಂದ್ರೆ ಈಗ ಒಳಗಡೆ ಅವನು ಒಳಗಡೆ ನೋಡ್ಕೊಂಡು ಕೂತಿದ್ದಾನೆ, ಅವನಿಗೆ ಚಾಕ್ಲೇಟ್ ಇಷ್ಟ, ಅವನಿಗೆ ಶೂ ಇಷ್ಟ, ಆ ತರ. ಸೊ ಈಗ ಈ ಕ್ವಶನ್ ನಾನು ನಿಮ್ ಜೊತೆನೆ ಸಾಲ್ವ್ ಮಾಡ್ತೀನಿ. ಅಂದ್ರೆ ಸಾಲ್ವ್ ಮಾಡೋ ಅಪ್ರೋಚ್ ಹೇಳ್ಕೊಡ್ತೀನಿ. ನೀವು ಬೇಕಿದ್ರೆ ಪಾಸ್ ಮಾಡ್ಕೊಂಡು ನನ್ನ ಜೊತೆನೆ ಸಾಲ್ವ್ ಮಾಡ್ಬೋದು. ನೀವು ಎಷ್ಟು ಸೆಕೆಂಡಿಗೆ ಅಥವಾ ಎಷ್ಟು ಮಿನಿಟಿಗೆ ಸಾಲ್ವ್ ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಇದು PO ಪ್ರಿಲಿಮ್ಸ್ ಲೆವೆಲ್ ಅಂಡ್ ಮೇನ್ಸ್ ಅಲ್ಲೂ ಬರ್ಬೋದು. ಅಂದ್ರೆ ಕ್ಲರ್ಕ್ ಮೇನ್ಸ್ ಅಲ್ಲಿ ಬರಬಹುದು. ಸೊ ನೋಡೋಣ. ಈಗ ನೋಡಿ ಈ ಕ್ವಶನ್. 8 ಪರ್ಸನ್ಸ್ ಅಂತೆ, 8 ಪರ್ಸನ್ಸ್ ಇದ್ದಾರೆ. 4 ಆಫ್ ದ ಈಸ್ ಆರ್ ಫೇಸಿಂಗ್ ಔಟ್ವರ್ಡ್ ಅಂಡ್ 4 ಆಫ್ ದ ಫೇಸಿಂಗ್ ಅವೇ ಫ್ರಮ್ ದ ಸೆಂಟರ್. ಸೊ ಅವೇ ಫ್ರಮ್ ದ ಸೆಂಟರ್ ಅಂದ್ರೆ, ಅವೇ ಅಂದ್ರೆ ಔಟ್, ಅದಾದ್ಮೇಲೆ ಟುವರ್ಡ್ಸ್ ಅಂದ್ರೆ ಇನ್. ಇದು ಗೊತ್ತಿರುತ್ತೆ. ಸೊ ಇದು ಇಂಪಾರ್ಟೆಂಟ್ ಈ ಕೀವರ್ಡ್ಗಳು. ಸೊ ನೆಕ್ಸ್ಟ್ ಏನಂತ ಕೊಟ್ಟಿದ್ದಾರೆ ನೋಡಿ. 4 ಪರ್ಸನ್ ಇನ್ ಅಂತೆ, 4 ಇನ್, 4 ಔಟ್ ಅಂತೆ. ಸೊ 4 ಔಟ್, 4 ಇನ್. ನನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ, ಐ ಆಮ್ ರಿಯಲಿ ಸಾರಿ. ಸೊ ನೆಕ್ಸ್ಟ್ ನೋಡಿ, ನೋ 3 ಕಾನ್ಸಿಕ್ಯೂಟಿವ್ ಪೀಪಲ್ ಆರ್ ಫೇಸಿಂಗ್ ಸೇಮ್ ಡೈರೆಕ್ಷನ್ ಅಂತ ಅಂದ್ರೆ, ಈ ತರ ಇಬ್ರು ಸೇಮ್ ಡೈರೆಕ್ಷನ್ ಅಲ್ಲಿ ಇರ್ಬೋದು, ಬಟ್ ಥರ್ಡ್ ಪರ್ಸನ್ ಇರೋ ಹಾಗಿಲ್ಲ. ಈ ತರ ಸೇಮ್ ಡೈರೆಕ್ಷನ್ ಅಲ್ಲಿ 3 ಜನ ಅಕ್ಕಪಕ್ಕ ಒಂದೇ ಕಡೆ ನೋಡ್ತಿರೋರು ಕುತ್ಕೊಳ್ಳೋ ಹಾಗಿಲ್ಲ ಅಂತ ಹೇಳಿರೋದು. ಈ ತರ ಕ್ವಶನ್ಸ್ ಅಲ್ಲಿ ಇನ್ವರ್ಡ್ ಔಟ್ವರ್ಡ್ ಎರಡೂ ಕೊಟ್ಟಿದ್ರೆ, ಆ ಇನ್ಸ್ಟ್ರಕ್ಷನ್ ಅಲ್ಲಿ ಎಲ್ಲಾದ್ರೂ ಒಬ್ರಿಗೆ ಡೈರೆಕ್ಷನ್, ಮಿನಿಮಮ್ 1% ಡೈರೆಕ್ಷನ್ ಕೊಟ್ಟಿದ್ದಾನೆ. ಸೊ ಅದಕ್ಕೋಸ್ಕರ ಬೇಗ ಅಂದ್ರೆ ಫುಲ್ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡಿ ಅಂದ್ರೆ ಓದ್ಕೊಬಿಡಿ, ಅಂದ್ರೆ ಗ್ಲಾನ್ಸ್ ಮಾಡಿ. ಸಿಟಿಂಗ್ ಅರೌಂಡ್ ಬಿ ಬೋತ್ ರೈಟ್ ಸೆಕೆಂಡ್ ಟು ದ ರೈಟ್ ಆಫ್ ಡಿ ಫೇಸಿಂಗ್ ಸೇಮ್ ಡೈರೆಕ್ಷನ್. ಬಿ ಇಸ್ ನಾಟ್ ನೈಬರ್. ಜಿ ಇಲ್ಲಿ ನೋಡಿ, ಜಿ ಇಸ್ ಇನ್ವರ್ಡ್. ಅಂದ್ರೆ ಇನ್ವರ್ಡ್ ಅಂತ ಎಲ್ಲಿ ಹುಡುಕ್ತೆ ಅಂತ ಹುಡ್ಕೋದು ಏನ್ 4 ಲೈನ್ ಅಲ್ಲಿ ಬೇಗ ಹುಡುಕೋದು. ಜಿ ಇಸ್ ಫೇಸಿಂಗ್ ಇನ್ವರ್ಡ್. ಸೊ ಜಿದು ಡೈರೆಕ್ಷನ್ ಗೊತ್ತಾಯ್ತು. ಸೊ ಒಬ್ರದ್ದು ಡೈರೆಕ್ಷನ್ ಗೊತ್ತಾದ್ರೆ ನಾವೀಗ ಪಾಸಿಬಿಲಿಟಿ ತಗೋಬಹುದು. ಸೊ ಈಗ ಪಾಸಿಬಿಲಿಟಿ ನಾನು ಹೇಳಿದೀನಿ. ಪ್ರಿಲಿಮ್ಸ್ ಲೆವೆಲ್ ಅಲ್ಲಿ 2 ಪಾಸಿಬಿಲಿಟಿ ತಗೊಂಡ್ಬಿಡಿ, ಏನು ಟೈಮ್ ವೇಸ್ಟ್ ಆಗಲ್ಲ, ಬೇಗನೆ ಆಗುತ್ತೆ. ಮೈನ್ಸ್ ಅಲ್ಲಿ ಆದ್ರೆ ಫುಲ್ ಇನ್ಸ್ಟ್ರಕ್ಷನ್ ಎಲ್ಲ ಓದ್ಬಿಟ್ಟು ಆಮೇಲೆ ಪಾಸಿಬಿಲಿಟಿ ತಂದ್ರಾಗುತ್ತೆ. ಬಟ್ ಪ್ರಿಲಿಮ್ಸ್ ಅಲ್ಲೆಲ್ಲ ಬೇಗ ಪಾಸಿಬಿಲಿಟಿ. 8 ಮೆಂಬರ್ಸ್ ಅಂದ್ರೆ ಸೊ ಆಪೋಸಿಟ್ ಕೂರ್ಸೋಣ. ಈವನ್ ನಂಬರ್ ಬಂದ್ರೆ, ಸರಿ ಸಂಖ್ಯೆ ಬಂದ್ರೆ ಈ ತರನೇ ಆಪೋಸಿಟ್ ಕೂರಿಸ್ಬಿಡಿ, ಈಸಿ ಆಗುತ್ತೆ. ಸೊ ಇನ್ವರ್ಡ್ ಔಟ್ವರ್ಡ್ ಅಂತ ಗೊತ್ತಿಲ್ಲ, ಜಿ ಇನ್ವರ್ಡ್ ಅಂತ ಗೊತ್ತಾಯ್ತು ನಮಗೆ. ಸೊ ಜಿ ಇನ್ವರ್ಡ್ ಕೂರಿಸ್ಬಿಡೋಣ. ಇವಾಗ ಸ್ಟಾರ್ಟಿಂಗ್ ಇಂದ ಕ್ವಶನ್ ಇನ್ಸ್ಟ್ರಕ್ಷನ್ಸ್ ಓದಿ. ಡಿ ಸೆಕೆಂಡ್ ಟು ದ ರೈಟ್ ಆಫ್ ಜಿ. ಸೆಕೆಂಡ್ ಟು ದ ರೈಟ್ ಆಫ್ ಜಿ ಅಂದ್ರೆ ಡಿ ಇಲ್ಲೇ ಬರಬೇಕು. ಸೊ ಡಿ ಔಟ್ ಆಗಿರ್ತಾನೆ ಅಥವಾ ಇನ್ ಆಗಿರ್ತಾನೆ. ಓಕೆನಾ? ನೆಕ್ಸ್ಟ್ ನೋಡೋಣ ಅದನ್ನ ಡಿ ಹೇಗೆ ಅಂತ. ಸಿ ಸಿಟಿಂಗ್ ಸೆಕೆಂಡ್ ಟು ದ ರೈಟ್ ಆಫ್ ಬಿ. ಸಿ ಅನ್ನೋನು ಸೆಕೆಂಡ್ ಟು ದ ರೈಟ್ ಆಫ್ ಬಿ. ನೆಕ್ಸ್ಟ್ H and E are facing same direction. So H equals E. Same direction. Next F is sitting second to the right of D. So second to the right of D ಅಂದ್ರೆ ನೋಡಿ, ಡಿ ಇನ್ವರ್ಡ್ ಔಟ್ವರ್ಡ್ ಆದ್ರೆ ಸೆಕೆಂಡ್ ಟು ದ ರೈಟ್ ಜಿ ಬರುತ್ತೆ. ಸೊ ಎಫ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಇನ್ವರ್ಡ್ ಆಗಬೇಕು. ಇನ್ವರ್ಡ್ ಆದ್ರೆ ಎಫ್ ಇಸ್ ಸೆಕೆಂಡ್ ಟು ದ ರೈಟ್. ಸೆಕೆಂಡ್ ಅಂದ್ರೆ ಎಫ್ ಇಲ್ಲಿ. ಗೊತ್ತಾಯ್ತು ಅನ್ಕೋತೀನಿ ಎಫ್ ಅಲ್ಲಿ ಅಂತ. ನೆಕ್ಸ್ಟ್ ಇಲ್ಲೇನೋ ಓದಿದ್ವಿ ಅಲ್ವಾ ನಾವು, ಎಫ್ ಇಸ್ ಸೆಕೆಂಡ್ ಟು ದ ರೈಟ್ ಆಫ್ ಡಿ ಅಂಡ್ ದೇ ಆರ್ ಫೇಸಿಂಗ್ ಡಿಫರೆಂಟ್ ಡೈರೆಕ್ಷನ್. ಅವರಿಬ್ರು ಡಿಫರೆಂಟ್ ಡೈರೆಕ್ಷನ್ ಫೇಸ್ ಮಾಡ್ತಿದ್ದಾರೆ ಅಂತ. ಸೊ ಡಿ ಇನ್ವರ್ಡ್ ಇದ್ದಾನೆ ಅಂದ್ರೆ ಔಟ್ವರ್ಡ್, ಎಫ್ ಔಟ್ವರ್ಡ್. ನೆಕ್ಸ್ಟ್ ನೋಡೋಣ. ಬಿ ಇಸ್ ನಾಟ್ ಆನ್ ಇಮಿಡಿಯೇಟ್ ನೈಬರ್ ಆಫ್ ಇ. ಬಿ ಈ ಪಕ್ಕ ಇಲ್ಲ. ಸೊ ಬಿ ಈ ಅಕ್ಕಪಕ್ಕ ಇಲ್ಲ ಅಂತ. ಈ ತರ 8 ಮಾರ್ಕ್ ಹಾಕೋಬಿಡಿ.
ಗೊತ್ತಾಗುತ್ತೆ, ಕಾಣಿಸ್ತಿದ್ಯಾ? ಸೊ ಬಿ ಅಕ್ಕಪಕ್ಕ ಇಲ್ಲ ಅಂತ. ನೆಕ್ಸ್ಟ್ ಜಿ ಸ್ಪೇಸಿಂಗ್ ಇನ್ವರ್ಡ್ ಆಯ್ತು. ಎಚ್ ಇಸ್ ಸಿಟಿಂಗ್ ಥರ್ಡ್ ಟು ದ ರೈಟ್ ಆಫ್ ಇ. ಎಚ್ ಇಸ್ ಸಿಟಿಂಗ್ ಥರ್ಡ್ ಟು ದ ರೈಟ್ ಆಫ್ ಇ. ಎಚ್ ಇದೆ ಥರ್ಡ್ ಟು ದ ರೈಟ್ ಆಫ್ ಇ, ಎಚ್. ನೆಕ್ಸ್ಟ್ ಎಫ್ ಇಸ್ ಅನ್ ಇಮಿಡಿಯೇಟ್ ನೈಬರ್ ಆಫ್ ಎಚ್. ನೋಡಿ ಎಫ್ ಇಮಿಡಿಯೇಟ್ ನೈಬರ್ ಆಫ್ ಎಚ್ ಅಂತೆ. ಸೊ ನಮಗೆ ಎರಡು ಪಾಸಿಬಿಲಿಟಿ ಇದೆ. ಸೊ ನಾವು ಏನು ಜಾಸ್ತಿ ಯೋಚನೆ ಮಾಡೋದು ಬೇಡ, ಎಚ್ ಇಲ್ಲಿ ತಗೊಂಡ್ಬಿಡೋಣ. ಸೊ ಎಚ್ ಇಲ್ಲಿ ತಗೊಳ್ಬೇಡ. ಎಚ್ ಇಸ್ ಸಿಟಿಂಗ್ ಥರ್ಡ್ ಟು ದ ರೈಟ್ ಆಫ್ ಇ ಅಂತಂದ್ರೆ, ಸೊ ಇ ಇಲ್ಲಿ ಬಂದ್ರೆ ಇ ಇಲ್ಲಿ ಬರೋಕ್ಕಾಗಲ್ಲ, ಯಾಕಂದ್ರೆ 1 2 3 ಥರ್ಡ್ ಆಗೇ ಬಿಡುತ್ತೆ. ಸೊ ಈ ಕಡೆನೆ ಬರಬೇಕು. ಸೊ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಬಂದ್ರೆ ಥರ್ಡ್ ಟು ದ ರೈಟ್ ಅಂತ ಕೊಟ್ಟಿದ್ದಾರೆ. ಸೊ ರೈಟ್ ಆಗಬೇಕು ಅಂದ್ರೆ ಹೆಚ್ಚು ಈ ಔಟ್ವರ್ಡ್ ಡೈರೆಕ್ಷನ್. ಸೊ ಇಲ್ಲಿ ನೋಡೋಣ. ಇಲ್ಲಿ ನೋಡಿ ಥರ್ಡ್ ಟು ದ ಅಂತ ಅಂದ್ರೆ, ಈಗ ಥರ್ಡ್ ಟು ದ ರೈಟ್ ಆ ತರ ಕೊಟ್ಟರೆ ಮಿಡಲ್ ಅಲ್ಲಿ 2 ಪರ್ಸನ್ಸ್ ಇದ್ದಾರೆ. ಫೋರ್ತ್ ಟು ದ ರೈಟ್ ಅಂದ್ರೆ ಮಿಡಲ್ ಅಲ್ಲಿ 3 ಪರ್ಸನ್ಸ್ ಇದ್ದಾರೆ ಅಂತ ಅರ್ಥ. ನೋಡಿ ಎಚ್ ಇದೆ, ಮಿಡಲ್ ಅಲ್ಲಿ 2 ಪರ್ಸನ್, ಇಲ್ಲಿ ಬರಬೇಕಾಗುತ್ತೆ. ಸೊ ಇಲ್ಲಿ ಬರಲ್ಲ. ಎಚ್ ಇದೆ, ಮಿಡಲ್ ಅಲ್ಲಿ 2 ಪರ್ಸನ್, ಇಲ್ಲಿ ಬರಬೇಕಾಗುತ್ತೆ. ಎರಡೂ ಪಾಸಿಬಲ್ ಇಲ್ಲ. ಇದು ಇಲ್ಲೂ ಆಗಲ್ಲ, ಇಲ್ಲೂ ಆಗಲ್ಲ. ಸೊ ಎಚ್ ಇಲ್ಲಿ ಬರಲ್ಲ. ಸೊ ಆಗ ಎಚ್ ಇಲ್ಲಿ ಬರ್ಕೊಳ್ಳಿ. ಸೇಮ್ ಇಲ್ಲಿ ಬರ್ಕೊಳ್ಳಿ. ಎಚ್ ಇಸ್ ಸಿಟಿಂಗ್ ಥರ್ಡ್ ಟು ದ ರೈಟ್ ಆಫ್ ಇ. ಸೊ ಎಚ್ ಇಸ್ ಸಿಟಿಂಗ್ ಥರ್ಡ್ ಟು ದ ರೈಟ್ ಆಫ್ ಇ. ನೋಡಿ ಇವಾಗ ಎಲ್ಲಿತ್ತು, ಇಲ್ಲೊಂದು ಇದೇನೋ ಕೊಟ್ಟಿದ್ರು ನೋಡಿ, ಎಚ್ ಅಂಡ್ ಇ ಸೇಮ್ ಡೈರೆಕ್ಷನ್ ಅಂತ. ಸೊ ಇ ಔಟ್ ಸೈಡ್, ಎಚ್ ಔಟ್ ಸೈಡ್. ಸೊ ಎಚ್ ಔಟ್ ಸೈಡ್. ಸೊ ನೋಡಿ ಇವರಿಬ್ರು ಔಟ್ ಸೈಡ್ ಆದ್ರು ಪಕ್ಕದಲ್ಲಿರೋನು ಔಟ್ ಸೈಡ್ ಬರಕ್ಕಾಗಲ್ಲ, ಯಾಕೆಂದ್ರೆ 3 ಜನ ಔಟ್ ಸೈಡ್ ಬರಂಗಿಲ್ಲ. ಸೊ ಪಕ್ಕದಲ್ಲಿರೋ ಇನ್ಸೈಡ್, ಇನ್ಸೈಡ್. ಸೊ ಈಗ 3 1 2 3 ಅಂದ್ರೆ 3 ಔಟ್ವರ್ಡ್ ಆದ್ರು, 3 ಇನ್ವರ್ಡ್ ಆದ್ರು. ಇಲ್ಲೂ ಅಷ್ಟೇ 1 2 3 ಔಟ್ವರ್ಡ್ 3 ಇನ್ವರ್ಡ್. ಸೊ ಇವರಿಬ್ರಲ್ಲಿ ಒಬ್ರು ಇನ್ವರ್ಡ್, ಒಬ್ರು ಔಟ್ವರ್ಡ್ ಆಗ್ತಾರೆ. ಬಿ ಈ ಪಕ್ಕ ಕೂತಿಲ್ಲ ಅಂತ ಹೇಳಿದ್ದಾರೆ. ಸೊ ಬಿ ಇಲ್ಲಿ ಬರಲ್ಲ. ಸೊ ಬಿ ಇಲ್ಲೇ ಬರಬೇಕು. ಸೊ ಬಿ ಇಲ್ಲೇ ಬರಬೇಕು. ಸೊ ಬಿ ಸಿ ಸೆಕೆಂಡ್ ಟು ದ ರೈಟ್ ಆಫ್ ಬಿ. ಬಿ ಇಲ್ಲಿದೆ. ಬಿ ಇನ್ವರ್ಡ್ ತಗೊಂಡ್ರೆ ಸಿ ಇಲ್ಲಿ ಬರಬೇಕು. ಜಾಗ ಇಲ್ಲ. ಸೊ ಸಿ ಈ ಕಡೆನೆ ಬರಬೇಕು. ಸಿ ಸೆಕೆಂಡ್ ಟು ದ ರೈಟ್ ಆಫ್ ಬಿ. ಸೊ ಸಿ ಸೆಕೆಂಡ್ ಟು ದ ರೈಟ್ ಆಫ್ ಬಿ. ಸೊ ಇದು ಔಟ್ವರ್ಡ್ ಆಯ್ತು. ಈಗ ನೋಡಿ 1 2 3 4 ಔಟ್ವರ್ಡ್ ಆಯ್ತು. ಸೊ ಇದು ಇನ್ವರ್ಡ್ ಆಗಬೇಕು. ಸೊ ಇನ್ನು ಉಳಿದಿದ್ದು ಯಾರು ಇಲ್ಲಿ? ಎಚ್ ಜಿನ ಎ ಉಳಿತು. ಸೊ ಎ ಇಲ್ಲಿ ನೋಡಿ. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಓನ್ಲಿ 1 ಪರ್ಸನ್ ಸಿಟಿಂಗ್ ಬಿಟ್ವೀನ್ ಜಿ ಅಂಡ್ ಇ. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ನ ಓದೋದೇ ಅವಶ್ಯಕತೆ ಇಲ್ಲ, ಅಷ್ಟು ಬೇಗ ಕ್ಲಿಯರ್ ಆಯ್ತು. ಅಪ್ರೋಚ್ ಗೊತ್ತಾಯ್ತು ಅನ್ಕೋತೀನಿ. ನಾನು ಅಪ್ರೋಚ್ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಅದಕ್ಕೋಸ್ಕರ ಲೇಟ್ ಆಯ್ತು ಅಷ್ಟೇ. ನೋಡಿ ಎಷ್ಟು ಸಿಂಪಲ್ ಆಗಿ ಬಂತು. ಸೊ ಇನ್ಸ್ಟ್ರಕ್ಷನ್ ನ ಕರೆಕ್ಟ್ ಆಗಿ ಓದ್ಕೊಂಡು ಇದರ ಶಾರ್ಟ್ ಟೈಮ್ ಬರೆದ್ರೆ ಇನ್ನೂ ಬೇಗ ಆಗುತ್ತೆ. ಸೊ ಈಗ ಆನ್ಸರ್ ಮಾಡೋಣ. ಹೂ ಇಸ್ ಸಿಟಿಂಗ್ ಥರ್ಡ್ ಟು ದ ರೈಟ್ ಆಫ್ ಎ? ಥರ್ಡ್ ಟು ದ ರೈಟ್ ಆಫ್ ಎ ಜಿ. ಹೂ ಇಸ್ ಸಿಟಿಂಗ್ ಥರ್ಡ್ ಟು ದ ಲೆಫ್ಟ್ ಆಫ್ ಸಿ? ಥರ್ಡ್ ಟು ದ ಲೆಫ್ಟ್ ಆಫ್ ಸಿ ಎಫ್. ಎಫ್. ಸಾರಿ. What is the position of H with respect to the position of B? H immediate right. Next, 4 of the following are alike ಅಂತ ಇದೆ. ಸೊ ಇನ್ಸೈಡ್ ಔಟ್ಸೈಡ್ ಇರುತ್ತೆ. ಎ ಇದೆ, ಎ ಇನ್ಸೈಡ್. ಜಿ ಇದೆ ಇನ್ಸೈಡ್. ಎಫ್ ಔಟ್ಸೈಡ್ ಇದೆ. ಸೊ ಎಫ್ ಬೇರೆ ಹಾಕಿ. ಡಿ ಅಂಡ್ ಸಿ ಆಬ್ವಿಯಸ್ಲಿ ಔಟ್ಸೈಡ್ ಇರುತ್ತೆ. ನೆಕ್ಸ್ಟ್, ಹೂ ಇಸ್ ಇಮಿಡಿಯೇಟ್ ನೈಬರ್ ಆಫ್ ಬಿ? ಇಮಿಡಿಯೇಟ್ ನೈಬರ್ಸ್ ಆಫ್ ಬಿ ಅಂತ ಅಂದ್ರೆ ಒಂದ್ಸಲ ಬರೀ ಡಿ ಎ ಆ ತರ ಆಪ್ಷನ್ ಕೊಟ್ಟಿರ್ತಾರೆ. ಬಟ್ ಇಮಿಡಿಯೇಟ್ ನೈಬರ್ಸ್ ಇಂದ ಇಬ್ರು ಬರ್ತಾರೆ, ಡಿ ಅಂಡ್ ಜಿ ಇಬ್ರು ಬರ್ತಾರೆ. ಸೊ ಡಿ ಅಂಡ್ ಜಿ ಎಲ್ಲಿದೆ ಅದು ನೋಡ್ಬಿಟ್ಟು ಹಾಕಿ, ಡಿ ಅಂಡ್ ಜಿ. ಓಕೆ, ಇನ್ನು ನೆಕ್ಸ್ಟ್ ಇನ್ನೊಂದು ಕ್ವಶನ್ ಸಾಲ್ವ್ ಮಾಡೋಣ. ಆಯ್ತು. ಸೊ ಲೆಟ್ಸ್ ಸಾಲ್ವ್ ಅನದರ್ ಒನ್. ಸೊ ಇದನ್ನ ನೀವೇ ಸಾಲ್ವ್ ಮಾಡಿ. ಇದು ಆಲ್ಮೋಸ್ಟ್ ಅದೇ ತರ ಏನಿದು, ದೇರ್ ಆರ್ 8 ಪೀಪಲ್ ಅರೌಂಡ್ ಅ ಟೇಬಲ್ ಫೇಸಿಂಗ್ ಟುವರ್ಡ್ಸ್. ಇದು ಟುವರ್ಡ್ಸ್ ಸೆಂಟರ್ ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ನೋಡಿ ವೇರಿಯಬಲ್ ಇದೆ, ಗೊತ್ತಾಯ್ತಾ? ಸೊ ಟುವರ್ಡ್ಸ್ ಸೆಂಟರ್ ಅಂದ್ರೆ ಇನ್ಸೈಡ್ 8 ಪೀಪಲ್ ಇದ್ದಾರೆ. ನನ್ನ ಸರ್ಕಲ್ ಕೂಡ ಚೆನ್ನಾಗಿಲ್ಲ. ಸೊ ಈ ತರ 8 ಬರ್ಕೊಂಬಿಡಿ. ಅಂದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಅದಕ್ಕೆ ನಿಮಗೆ ಜಾಸ್ತಿ ಟೈಮ್ ಆಗ್ತಿದೆ ಅಂತ ಅನ್ನಿಸ್ತಿರ್ಬೋದೇನೋ. ಬಟ್ ನೀವೇ ಬೇಗ ಎಕ್ಸ್ಪ್ಲನೇಷನ್ ಇಲ್ದಲೇ ಮಾಡ್ತಾ ಹೋದ್ರೆ ತುಂಬಾ ಬೇಗ ಆಗುತ್ತೆ. ದೇ ಆರ್ ನಾಟ್ ನೆಸೆಸರಿ ಸೀಟೆಡ್ ಇನ್ ಮೆನ್ಷನ್ಡ್ ಆನ್. ಓಕೆ, 2 ಪರ್ಸನ್ ವರ್ ಸಿಟಿಂಗ್ ಬಿಟ್ವೀನ್ ಒನ್ ಹೂ ಲೈಕ್ ಬ್ಲಾಕ್ ಅಂಡ್ ಕ್ಯೂ. ಸೊ ಈಗ ನಾವು ಎಲ್ಲಿ ಅಂತ ತಗೊಳಕಲ್ಲ. ಫಾರ್ ಎಕ್ಸಾಂಪಲ್ ಬ್ಲಾಕ್ ಇಲ್ಲಿ ತಗೊಂಡ್ರೆ ಕ್ಯೂಗೆ ಇನ್ನೊಂದೇನಾದ್ರು ಇದ್ಯಾ ನೋಡಿ. ಕ್ಯೂ ಈಗ ಈ ತರ ಗ್ಲಾನ್ಸ್ ಮಾಡಿದಾಗ ನಿಮಗೆ ಕ್ಯೂ 3 ಕಡೆ ಕಾಣಿಸ್ತಿದೆ. ಸೊ 3 ಕಡೆ ಕಾಣಿಸ್ತಿದೆ ಅಂತಂದ್ರೆ ಕ್ಯೂಗ್ ರಿಲೇಟೆಡ್ ತುಂಬಾ ಕ್ಲೂಗಳಿದಾವೆ. ಸೊ ನಾವು ಫಸ್ಟ್ ಕ್ಲೂನೇ ಇಲ್ಲಿ ನಮ್ಮ ವೆಂಡೆ ಅಂದ್ರೆ ನಮ್ಮ ಸರ್ಕಲ್ ಅಲ್ಲಿ ಹಾಕ್ಬೋದು ಅಂತ ಅರ್ಥ ಅಲ್ಲಿಗೆ.
ಅಂದ್ರೆ ನೀವು ಫಸ್ಟ್ ನೋಡಿದಕ್ಕೆ ಫಸ್ಟ್ ಏನೋ ಓದ್ತೀರಾ ನೋಡಿ. ಈಗ ನಾನು ಓದ್ತೀನಿ. 2 ಪರ್ಸನ್ ವರ್ ಸಿಟಿಂಗ್ ಬಿಟ್ವೀನ್ ಒನ್ ಹೂ ಲೈಕ್ ಬ್ಲಾಕ್ ಅಂಡ್ ಕ್ಯೂ ಅಂತ ಕೊಟ್ಟಿದ್ದಾರೆ. ಬ್ಲಾಕ್ ಅಥವಾ ಕ್ಯೂ ಇಬ್ಬರಲ್ಲಿ ರಿಪೀಟೆಡ್ ಇದಾರಾ ಅಂತ ನೋಡಿ ಇನ್ಸ್ಟ್ರಕ್ಷನ್ ಅಲ್ಲಿ. ಸೊ ಇಲ್ಲಿ ನೋಡಿ, ಹೂ ಇಸ್ ಲೈಕ್ ಬ್ಲಾಕ್, ಬ್ಲಾಕ್ ಕೂಡ ಬಂತು, ಕ್ಯೂ ಕೂಡ ಬಂತು, ಇಲ್ಲೊಂದು ಕ್ಯೂ ಬಂತು. ಸೊ ಹಿಂಗ್ ಬಂತು ಅಂತಂದ್ರೆ ನೀವು ಆ ಇನ್ಸ್ಟ್ರಕ್ಷನ್ ಡೈರೆಕ್ಟ್ ಆಗಿ ಬರ್ಕೋಬಹುದು ಅಂತ. ಅಂದ್ರೆ ಕ್ಯೂಗಳು ತುಂಬಾ ಇದಾವೆ, ಸೊ ನೀವು ಅಪ್ರೋಚ್ ಆಗ್ಬೋದು, ರೈಟ್ ಅಪ್ರೋಚ್ ಇದು ಅಂತ. ಹೂ ಲೈಕ್ ಬ್ಲಾಕ್ ಅಂಡ್ ಕ್ಯೂ, 2 ಪರ್ಸನ್ ಸಿಟ್ ಬಿಟ್ವೀನ್. ಓಕೆ, ಕ್ಯೂ ಹೇಗಿದ್ರು ಇನ್ವರ್ಡ್ ಅಂತ ಗೊತ್ತು. ಕ್ಯೂ 2 ಪರ್ಸನ್ ಬ್ಲಾಕ್, ಸಾರಿ ಇದು ಒಳಗಡೆ ತಗೋಬೇಕಿತ್ತು, ನೀವು ಒಳಗಡೆ ತಗೊಳ್ಳಿ. ಸೊ ಬ್ಲಾಕ್, ಬ್ಲಾಕ್ ಆಯ್ತು. 2 ಪರ್ಸನ್ ಬ್ಲಾಕ್, ಲೆಫ್ಟಿಗೂ ತಗೊಂಡಿದ್ದೀನಿ, ರೈಟಿಗೂ ತಗೊಂಡಿದ್ದೀನಿ. ನೆಕ್ಸ್ಟ್ ಹೋಗೋಣ. ದ ಒನ್ ಹೂ ಲೈಕ್ ಪಿಂಕ್ ಸಿಟ್ಸ್ ಅಪೋಸಿಟ್ ಟು ಪಿಂಕ್. ಸೊ ಪಿಂಕ್ ಸಿಟ್ಸ್ ಅಪೋಸಿಟ್ ಅಂತಂದ್ರೆ ಮಧ್ಯದಲ್ಲಿ 3 ಪರ್ಸನ್ ಇದಾರೆ ಅಂತ, 4 ಮೆಂಬರ್ಸ್ ಅಲ್ಲಿ ಅಪೋಸಿಟ್ ಟು ಪಿಂಕ್. ನೆಕ್ಸ್ಟ್ ಟಿ ಲೈಕ್ ಎಲ್, ಓ ಇಲ್ಲೊಂದು ಇದೆಯಲ್ಲ, ಎಂ ಲೈಕ್ ವೈಟ್ ಅಂಡ್ ಸಿಟ್ ಅಪೋಸಿಟ್ ಟು ಕ್ಯೂ. ಎಂ ವೈಟ್ ಅಂತೆ, ಓಕೆ, ಎಂ ವೈಟ್ ಅಂತೆ. ನೋಡಿ ಪಿಂಕು ಪಿ, ಸಿಲ್ವರ್ ಕಾಲ ಪಿಂಕು. ಸೊ ಪಿಂಕಿಂಗ್ ಉಳಿದಿರೋದು ಇಲ್ಲಿ, 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 ಇಲ್ಲಿ 4 ಪಾಸಿಬಿಲಿಟಿ ಉಳಿದಿದೆ. ದ ಒನ್ ಹೂ ಲೈಕ್ ಪಿಂಕ್ ಸಿಟ್ ಅಪೋಸಿಟ್. ಪಿ ಲೈಕ್ಸ್ ಯೆಲ್ಲೋ ಅಂಡ್ ಸಿಟ್ ಸೆಕೆಂಡ್ ಟು ದ ರೈಟ್ ಆಫ್ ಒನ್ ಹೂ ಲೈಕ್ ಬ್ಲಾಕ್. ನೋಡಿ ಬ್ಲಾಕ್ ಇದಾನೆ, ಪಿ ಲೈಕ್ಸ್ ಯೆಲ್ಲೋ ಅಂಡ್ ಸಿಟ್ ಸೆಕೆಂಡ್ ಟು ದ ರೈಟ್. ಸೆಕೆಂಡ್ ಟು ದ ರೈಟ್ ಅಂದ್ರೆ 1 2, ಪಿ ಯೆಲ್ಲೋ, ಸೆಕೆಂಡ್ ಟು ದ ರೈಟ್ ಅಂದ್ರೆ ಪಿ ಯೆಲ್ಲೋ. ಕಾಣಿಸ್ತಿದ್ಯಾ? ಐ ಹೋಪ್ ಇಟ್ ಈಸ್ ವಿಸಿಬಲ್. ಕಾಣಿಸ್ತಿದೆಯಲ್ಲ, ಪಿ ಯೆಲ್ಲೋ. ನನ್ನ ಹ್ಯಾಂಡ್ ರೈಟಿಂಗ್ ಸರಿ ಇಲ್ಲ, ಸಾರಿ. ಪಿ ಯೆಲ್ಲೋ ಆಯ್ತು. ಈಗ ಓ ಲೈಕ್ಸ್ ಪಿಂಕ್ ಅಂಡ್ ವಾಸ್ ಇಮಿಡಿಯೇಟ್ ನೇಬರ್ ಆಫ್ ಒನ್ ಹೂ ಲೈಕ್ ಬ್ಲೂ. ನೋಡಿ ಓಗೆ ಪಿಂಕ್, ಇಲ್ಲಿ ಪಿಂಕ್ ಅಂತ ಕೊಟ್ಟಿದ್ದಾರೆ. ಸೊ ಪಿಂಕ್ ಓ ಅಂಡ್ ಈಸ್ ಇಮಿಡಿಯೇಟ್ ನೇಬರ್ ಆಫ್ ಬ್ಲೂ. ಸೊ ಕ್ಯೂ ಬ್ಲೂ ಆದ್ರೆ ಓ ಇಲ್ಲಿ ಬರ್ಬೇಕು, ಬಟ್ ಓ ಇಲ್ಲಿ ಬಂದ್ರೆ ಇಲ್ಲಿ ಕ್ಯೂ ಬರಬಹುದು. ಸೊ ನೋಡೋಣ ನೆಕ್ಸ್ಟ್ ಇನ್ನೊಂದು ಓದಿದ್ರೆ ಪಾಸಿಬಿಲಿಟಿ ಗೊತ್ತಾಗುತ್ತೆ. ಪಿ ಲೈಕ್ಸ್ ಬ್ಲಾಕ್, ಸೊ ಪಿ ಬ್ಲಾಕ್ ಅಂತ ಕೊಟ್ಟಿದ್ರೆ, ಸೊ ಡೈರೆಕ್ಟ್ ಪಿ ಬ್ಲಾಕ್. ಸೊ ಪಿ ಬ್ಲಾಕ್ ಅಂದ್ರೆ ಓ ಇಲ್ಲಿ, ಸೊ ಪಿಂಕ್ ಇಲ್ಲಿ, ಸೊ ಪಿ ಬ್ಲಾಕ್ ಆಪೋಸಿಟ್ ಓ ಇಲ್ಲಿ, ಪಿಂಕ್ ಇಲ್ಲಿ. ಸೊ ಪಿಂಕ್ ಪಕ್ಕ ಬ್ಲೂ ಇದೆ ಅಂತ ಹೇಳಿದರೆ, ಸೊ ಇದು ಬ್ಲೂ ಆಗಿರ್ಬೋದು, ಇದು ಬ್ಲೂ ಆಗಿರ್ಬೋದು, ಇದು ಬ್ಲೂ, ಇದು ಬ್ಲೂ. ಸೊ ನಾವು ತಗೊಳಕ್ಕಾಗಲ್ಲ. ಇನ್ನೊಂದು ಇನ್ಸ್ಟ್ರಕ್ಷನ್ ಅದನ್ನ ಲೈಕ್ ಪಿ ಇಮಿಡಿಯೇಟ್ ನೇಬರ್ ಆಫ್ ಒನ್ ಹೂ ಲೈಕ್ ಬ್ಲೂ. ಎಸ್ ಇಟ್ಸ್ ಥರ್ಡ್ ಟು ದ ರೈಟ್ ಆಫ್ ಎನ್. ಎಸ್ ಇದೆ, ಥರ್ಡ್ ಟು ದ ರೈಟ್ ಆಫ್ ಎನ್ ಇದೆ. ಪಿ ಲೈಕ್ ಬ್ಲಾಕ್ ಆಗ್ಲೇ ತಗೊಂಡಿದೀವಿ. ದ ಒನ್ ಹೂ ಲೈಕ್ ಬ್ರೌನ್ ಸಿಟ್ ಅಡ್ಜಸೆಂಟ್ ಟು ಒನ್ ಹೂ ಲೈಕ್ ಬ್ಲಾಕ್. ಕ್ಯೂ ಲೈಕ್ ಗ್ರೀನ್ ಅಂಡ್ ಎಸ್ ಲೈಕ್ ಬ್ರೌನ್. ಕ್ಯೂ ಲೈಕ್ ಗ್ರೀನ್, ಸೊ ಕ್ಯೂ ಗ್ರೀನ್, ಕ್ಯೂ ಗ್ರೀನ್, ಎಸ್ ಬ್ರೌನ್, ಎಸ್ ಬ್ರೌನ್. ಎಸ್ ಇಸ್ ಥರ್ಡ್ ಟು ದ ರೈಟ್ ಆಫ್ ಎನ್. ಸಪೋಸ್ ಎನ್ ಇಲ್ಲಿ ತಗೊಂಡ್ರೆ ಎಸ್ 1 2 3 ಆಗಲ್ಲ. ಸೊ ಎನ್ ಇಲ್ಲಿ ತಗೊಂಡ್ರೆ ಎಸ್ 1 2 3 ಆಗಲ್ಲ. ಸೊ ಎನ್ ಇಲ್ಲೇ ಬರಬೇಕು. ಸೊ ಥರ್ಡ್ ಟು ದ ರೈಟ್ ಅಂತಂದ್ರೆ ಎಸ್ ಬ್ರೌನ್. ಗೊತ್ತಾಯ್ತು ಅನ್ಕೋತೀನಿ ಹೇಗೆ ಎಲಿಮಿನೇಟ್ ಮಾಡಿದೆ ಅಂತ. ಸೊ ಇಲ್ಲೂ ಕೂಡ ನೋಡಿ, ಎಸ್ ಇಲ್ಲಿ ತಗೊಂಡ್ರೆ ಎನ್ ಇಲ್ಲಿ ತಗೊಂಡ್ರೆ ಥರ್ಡ್ ಟು ದ ರೈಟ್ ಆಗುತ್ತೆ. ಎನ್ ಇಲ್ಲಿ ತಗೊಂಡ್ರೆ ಥರ್ಡ್ ಟು ದ ರೈಟ್ ಆಗಲ್ಲ. ಸೊ ಎನ್ ಇಲ್ಲೇ ತಗೋಬೇಕು. ಸೊ ಥರ್ಡ್ ಟು ದ ರೈಟ್ ಅಂದ್ರೆ ಎಸ್ ಇಲ್ಲಿ ಬರುತ್ತೆ. ಸೊ ಎಸ್ ಇಲ್ಲಿ ಬಂದ್ರೆ ಎಸ್ ಬ್ರೌನ್, ಎಸ್ ಬಂದ್ಬಿಟ್ಟು ಬ್ರೌನು. ಎನ್ ಗೊತ್ತಿಲ್ಲ. ಅಂಡ್ ಕ್ಯೂ ಗ್ರೀನ್ ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ನೋಡಿ ಪಿಂಕ್ ಓ ಪಕ್ಕ ಬ್ಲೂ ಇರ್ಬೇಕಂತ ಕೊಟ್ಟಿದ್ದಾರೆ. ಸೊ ಬ್ಲೂ ಇಲ್ಲಿ ಬರಲೇಬೇಕು, ಯಾಕೆಂದ್ರೆ ಕ್ಯೂ ಗ್ರೀನ್ ಆಗಿದೆ. ಪಿಂಕ್ ಓ ಪಕ್ಕ ಬ್ಲೂ, ಸೊ ಬ್ಲೂ ಬರಲೇಬೇಕು. ಸೊ ಇನ್ನು ಉಳಿದಿದ್ದಾರು ಎಸ್ ಇಸ್ ಥರ್ಡ್ ಟು ದ ರೈಟ್ ಆಫ್ ಎನ್. ದ ಒನ್ ಹೂ ಲೈಕ್ ಬ್ರೌನ್ ಸಿಟ್ ಅಡ್ಜಸೆಂಟ್ ಟು ಒನ್ ಹೂ ಲೈಕ್ ಬ್ಲಾಕ್ ಅಂಡ್ ಬ್ರೌನ್ ಪಕ್ಕ. ಸೊ ಬ್ಲಾಕ್ ಅಂಡ್ ಬ್ರೌನ್ ಇದ್ರಲ್ಲಿ ಪಕ್ಕ ಇದೆ, ಇಲ್ಲಿ ಅಕ್ಕಪಕ್ಕ ಇಲ್ಲ. ಸೊ ಇದು ಕ್ಯಾನ್ಸಲ್ ಆಯ್ತು. ಇನ್ನು ಉಳಿದಿದ್ದೊಬ್ರು ಇಲ್ಲಿ, ಇಲ್ಲಿ. ಸೊ ಮುಗೀತು, ಎಷ್ಟೇ ಸಾಲ್ವ್ ಮಾಡಿರೋದು. ಇಲ್ಲಿಗೇನು ಬರ್ದಿಲ್ವ ಅಂದ್ರೆ ಇನ್ನು ಉಳಿದಿರೋದೇ ಒಬ್ಬೊಬ್ರು. ಕ್ವಶನ್ ನೋಡ್ತಿದ್ರೆ ಗೊತ್ತಾಗುತ್ತೆ. ನಾವೀಗ ಸುಮ್ಮನೆ ಹುಡ್ಕೊಂಡು ಹೋದ್ರೆ ಇನ್ನು ಮತ್ತೆ 10 ಸೆಕೆಂಡ್ ವೇಸ್ಟ್. ಇಲ್ಲೊಂದು ಕಲರ್ ಉಳಿದಿದೆ, ಇಲ್ಲೊಂದು ಸಿಂಬಲ್ ಉಳಿದಿದೆ, ಅದು ಆರಾಮಾಗಿ ಗೊತ್ತಾಗುತ್ತೆ. ಸೊ ಈಗ ನೋಡಿ ಹೇಗೆ ಅಂತ. ಹೂ ಅಮಂಗ್ ದ ಫಾಲೋಯಿಂಗ್ ಸಿಟಿಂಗ್ ಅಪೋಸಿಟ್ ಟು ಎನ್. ಎನ್ನಿಗೆ ಅಪೋಸಿಟ್ ಯಾರು? ಟಿ. ಟಿಗೆ ಏನಿಷ್ಟ? ಎಲ್ಲೋ ಇಷ್ಟ. ಕರೆಕ್ಟ್ ಇದೆ ಆನ್ಸರ್. ನೋಡಿ 30% ಆನ್ಸರ್ ಮಾಡಿದ್ರೆ ಅಷ್ಟೇ. ವಾಟ್ ಈಸ್ ದ ಪೊಸಿಷನ್ ಆಫ್ ಓ ವಿತ್ ರೆಸ್ಪೆಕ್ಟ್ ಟು ಒನ್ ಹೂ ಲೈಕ್ ವೈಟ್? ಸೊ ವೈಟ್ ಎಲ್ಲೂ ಬಂದಿಲ್ಲ. ಸೊ ವೈಟ್ ಪೊಸಿಷನ್ ಆಫ್ ಓ 1 2
second to the left. What is the position of O with respect to one O like white? Oh, so white ಇಲ್ಲಿದೆ ಅಲ್ಲ, ಸಾರಿ white ಆಲ್ರೆಡಿ ಇಲ್ಲಿದೆ white. Okay, third to the left ಅಥವಾ fourth to the right. Okay, ರೆಡ್. ಸೊ ಇವ್ದು ರೆಡ್, ಎನ್ ರೆಡ್. ರೆಡ್ ಕಲರ್ ಇಲ್ಲೆಲ್ಲೂ ಬಂದಿಲ್ಲ ಅಂದ್ರೆ ಎನ್ ರೆಡ್. ಎನ್ ರೆಡ್. Who among the following was sitting third to the right of S? Third to the right of S. 1, 2, 3. O. R likes which of the following color? R ಎಲ್ಲಿದ್ದಾನೆ? R ಎಲ್ಲಿ ಬಂದ? R ಎಲ್ಲಿ ಬಂದ? ಸೊ R ಇಲ್ಲೆಲ್ಲೂ ಇಲ್ಲ ಅಂದ್ರೆ R ಇವನೇ. ಸೊ R ಲೈಕ್ ಬ್ಲೂ ಕಲರ್. ಅಷ್ಟೇ, ಸಾಲ್ವ್ ಆಯ್ತು. ಸೊ ಇದಿಷ್ಟು ಈ ವಿಡಿಯೋಗೆ. ನೆಕ್ಸ್ಟ್ ಮೇನ್ಸ್ ಲೆವೆಲ್ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಅದು ಬಿಟ್ರೆ ಪಜಲ್ ಅಲ್ಲಿ ಅಂದ್ರೆ ಆರ್ಡರ್ ವೈಸ್ ಹೋಗ್ಬೇಕು. ಈಗ ಫ್ಲೋರ್ ಅಂಡ್ ಫ್ಲಾಟ್ ಇಂಪಾರ್ಟೆಂಟ್ ಇದೆ. ಫ್ಲೋರ್ ಅಂಡ್ ಫ್ಲಾಟ್, ಬಟ್ ಡೈರೆಕ್ಟ್ ಫ್ಲೋರ್ ಅಂಡ್ ಫ್ಲಾಟಿಗೆ ಹೋಗಕ್ಕಾಗಲ್ಲ. ನೆಕ್ಸ್ಟ್ ಬಾಕ್ಸ್ ಹಾಕಬೇಕು, ನೆಕ್ಸ್ಟ್ ಫ್ಲೋರ್ ಹಾಕಬೇಕು. ಇವೆರಡರಲ್ಲಿ ಗ್ರಿಪ್ ಆದ್ರೆ ನಾವು ಫ್ಲಾಟಿಗೆ ಹೋಗ್ಬೋದು. ಅಂದ್ರೆ ಸೇಮ್ ಒಂಥರ ಸೇಮ್ ಪ್ಯಾಟರ್ನ್. ಇದರಲ್ಲಿ ಫ್ಲಾಟ್ ಫ್ಲೋರ್ ಜೊತೆ ಫ್ಲಾಟ್ ಬರುತ್ತೆ ಅಷ್ಟೇ. ಅದನ್ನು ಮಾಡ್ತೀನಿ. ಥ್ಯಾಂಕ್ ಯು. ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಬಿಗಿನರ್ಸ್ ಇರ್ತಾರೆ ಅವರಿಗೆಲ್ಲ ಶೇರ್ ಮಾಡಿ, ತುಂಬ ಯೂಸ್ ಆಗುತ್ತೆ.